ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆ ಸಮಾಧಾನ ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರ ಮೇಲೂ ಈ ದಿನವೂ ಹೆಚ್ಚೆಚ್ಚಾಗಿ ಇರಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದಂತ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸುತ್ತಿರುವಂತ ವಿಷಯ, ದೇವರು ನಮ್ಮ ಕೂಡ ಇದ್ದಾನೆ. ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯ ಆದಿಕಾಂಡ 39ನೇ ಅಧ್ಯಾಯ 21ನೇ ವಚನ. ಆದಿಕಾಂಡ 39:21. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೆನ್ನೆ ದಿವಸ ನಾವು ಕಂಡ ಹಾಗೆ ಆದಿಕಾಂಡದ ಪುಸ್ತಕದಲ್ಲಿ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಯೋಸೇಫ, ಈತನು ಗುಲಾಮನಾಗಿ ಐಗುಪ್ತಕ್ಕೆ ಅಂದ್ರೆ ಈಜಿಪ್ಟಿಗೆ ಒಂದು ಕಾಲದಲ್ಲಿ ಮಾರಲ್ಪಟ್ಟವನು. ಬಹಳ ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 3,500-4,000 ವರ್ಷದ ಹಿಂದಿನ ಒಂದು ಘಟನೆಯನ್ನು ನಾವು ಇಲ್ಲಿ ನೋಡ್ತಿದ್ದೇವೆ. ಆದ್ರೆ ದೇವರು ಗುಲಾಮನಾಗಿ ಅಲ್ಲಿಗೆ ಮಾರಲ್ಪಟ್ಟ ಅವನ ಮೇಲೆ ದಯೆನಿಟ್ಟು ಫೋಟಿಫರ ಎನ್ನುವಂತ ಒಬ್ಬ ದಣಿಯ ಮನೆಯಲ್ಲಿ ಅವನನ್ನ ಅಭಿವೃದ್ಧಿಗೆ ಆತನ ತರ್ತಾನೆ. ಆದರೆ ಫೋಟಿಫರನ ಹೆಂಡತಿ ಆತನೊಂದಿಗೆ ತಪ್ಪಾಗಿ ನಡ್ಕೊಳ್ಳುವುದಕ್ಕೆ ಪ್ರಯಾಸ ಪಡುವಾಗ ಆತನು ಅದಕ್ಕೆ ಸಮ್ಮತಿಸದೆ ಇದ್ದಾಗ ಆತನ ಮೇಲೆ ಆರೋಪ ಬರ್ತದೆ. ಈತನೇ ಆಕೆ ಮೇಲೆ ತಪ್ಪಾಗಿ ಕಾರ್ಯವೆಸಗಿದ ವಿಧದಲ್ಲಿ ಆಕೆ ದೂರು ಸಲ್ಲಿಸಿದ್ರಿಂದ ಈಗ ಯೋಸೆಫನ ಅಧಿಕಾರಿಯಾಗಿದ್ದ ಫೋಟಿಫರನು ಆತನನ್ನ ಸೆರೆಮನೆಗೆ ಹಾಕಿಸ್ತಾನೆ. ಈಗ ಯೋಸೆಫನು ಗುಲಾಮನಾಗಿ ಹೋದವನು, ಒಬ್ಬರ ಮನೆಯಲ್ಲಿ ಸೇವಕನಾಗಿ ಹೋದವನು, ಈಗ ಆ ಮನೆಯ ಮೇಲೆ ಒಬ್ಬ ಭಾರಪತಿಗಾರನಾಗಿ ಮನೆವಾರ್ತವನಾಗಿ ಇದ್ದವನು ಈಗ ತಿರುಗಿ ಈತನ ಮೇಲೆ ಬಂದಂತ ಸುಳ್ಳು ಅಪವಾದದ ನಿಮಿತ್ತ ಈಗ ಈತನು ಸೆರೆವಾಸಿಯಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಎಲ್ಲಾ ಕಡೆ ಈತನಿಗೆ ತನ್ನ ಅಣ್ಣಂದ್ರಿಂದ ತಿರಸ್ಕಾರವಾಯಿತು. ಈಗ ತಾನು ಬೇರೆ ಬೇರೆ ಗುಂಪುಗಳಿಂದ ಗುಂಪುಗಳವರು ಆತನ ತಕೊಂಡು ಆತನ ಒಬ್ಬರಾದ್ಮೇಲೆ ಒಬ್ಬರು ಆತನನ್ನು ಮಾರಿದ್ದಾರೆ. ಹೇಗೂ ಈಗ ಒಂದು ಸ್ಥಳಕ್ಕೆ ಬಂದಿದ್ದಾನೆ. ಈಗ ಅಲ್ಲಿ ಒಬ್ಬ ಅಧಿಕಾರಿಯಿಂದ ಈತನಿಗೆ ಸನ್ಮಾನ ಸಿಕ್ಕಿದ್ರು, ಅವನ ಹೆಂಡತಿಯಿಂದ ಈಗ ಈತನಿಗೆ ನಷ್ಟವಾಗಿದೆ, ಈತನ ಮಾನ ಹಾಳಾಗಿದೆ. ಈಗ ಈತನು ಸೆರೆವಾಸಿ ಆಗಿದ್ದಾನೆ. ಆದ್ರೆ ದೇವರಿಗೆ ಸ್ತೋತ್ರ. ವಾಕ್ಯ ಹೇಳ್ತದೆ, ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಸೆರೆಮನೆಯೊಳಗೆ ಆತನು ಹೋಗಿ ಎಷ್ಟು ವೇದನೆ ಪಟ್ಟನ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರ. ದೇವರು ಈತನನ್ನ ಕೈ ಬಿಡ್ಲಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನೀನು ಯಥಾರ್ಥವಾಗಿ ನಡೆದು ನಿನ್ನ ಮೇಲೆ ಅಪವಾದನೆಗಳು ಬಂದು ನೀನು ಬಡ್ತಿಯನ್ನು ಪ್ರಮೋಷನ್ ಹೊಂದಿಕೊಳ್ಳಬೇಕಾದ ಸ್ಥಳದಲ್ಲಿ ನೀನು ಡಿಮೋಷನ್ ಅನ್ನ ಅಥವಾ ನೀನು ಹಿನ್ನಡೆಯನ್ನು ಅನುಭವಿಸಿ ಒಂದು ಕೆಳಮಟ್ಟಕ್ಕೆ ದೊಬ್ಬಲ್ಪಟ್ಟಿದ್ದರೆ, ನನ್ನ ಪರಿಸ್ಥಿತಿಗೆ ಹಾಳಾಯ್ತು ಎಂಬುದಾಗಿ ಯೋಚಿಸುತ್ತಾದ್ರೆ ಈ ವಾಕ್ಯ ನಮ್ಮನ್ನ ಇದನ್ನು ಧೈರ್ಯಪಡಿಸ್ತದೆ. ಅಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನೆ. ನೀನು ಯಾವ ಕೆಳದರ್ಜೆಗೆ ದೂಡಲ್ಪಟ್ಟಿದೆಯೋ, ತಿರಸ್ಕಾರದಿಂದ ನೀನು ತಳ್ಳಲ್ಪಟ್ಟಿದೆಯೋ, ಅಲ್ಲಿ ಎಲ್ಲರೂ ನಿನ್ನನ್ನು ಕೈ ಬಿಟ್ಟಿದ್ರು, ದೇವರು ನಿನ್ನ ಸಂಗಡ ಇದ್ದಾನೆ. ಯೋಸೆಫನ ಸಂಗಡ ದೇವರಿದ್ದಾನೆ. ಆದ ಕಾರಣ ಏನಾಯ್ತು? ವಾಕ್ಯ ಹೀಗೆ ಹೇಳ್ತದೆ, ಆದ್ರೂ ಯೆಹೋವನು ಯೋಸೆಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಸೆರೆಮನೆಯ ಮೇಲೆ ಒಬ್ಬ ಅಧಿಕಾರಿ, ಸೆರೆ ಯಜಮಾನ, ಅವನ ಹೃದಯದಲ್ಲಿ ಈಗ ಯೋಸೆಫನ ಮೇಲೆ ದಯೆ ಉಂಟಾಗುವಂತ ದೇವರು ಮಾಡಿದ್ದಾನೆ. ಈ ಸೆರೆ ಯಜಮಾನ ಮಾಡಿದ್ದೇನು? ಸೆರೆ ಯಜಮಾನನ ಬಳಿಯಲ್ಲಿ ಈಗ ಅನೇಕ ಕೈದಿಗಳಿದ್ದಾರೆ. ಈಗ ಅವರೆಲ್ಲರ ಮೇಲೆ ಯೋಸೆಫನನ್ನ ಮೇಲ್ವಿಚಾರಕನಾಗಿ ಸೆರೆ ಯಜಮಾನ ನೇಮಿಸ್ತಾನೆ. ಹಾಗಾಗಿ ಮುಂದೆ ಬರ್ತದೆ, ಸೆರೆ ಯಜಮಾನನು ಸೆರೆಯಲ್ಲಿದ್ದವರೆಲ್ಲರನ್ನು ಯೋಸೆಫನ ವಶಕ್ಕೆ ಕೊಟ್ಟು ಬಿಟ್ಟನು. ಅಲ್ಲಿ ಮಾಡಬೇಕಾದದನ್ನೆಲ್ಲ ಯೋಸೆಫನೇ ಮಾಡಿಸಿದನು. ಹೊತ್ತಿಗೆ ಒಬ್ಬೊಬ್ಬ ಸೆರೆಯವನಿಗೆ ಏನಾಗಬೇಕು, ಒಬ್ಬೊಬ್ಬ ಸೆರೆಯವನಿಗೆ ಏನೇನು ಅವನಿಗೆ ಏನಾದ್ರೂ ಜವಾಬ್ದಾರಿಗಳಿದ್ರೆ ಅಥವಾ ಅವರಿಗೆ ಅಲ್ಲಿ ಆಗಬೇಕಾದ ಪ್ರತಿನಿತ್ಯದ ಸಂಗತಿಗಳೇನೋ ಅದೆಲ್ಲವನ್ನ ನಿಭಾಯಿಸುವಂತೆ ನೋಡಿಕೊಳ್ಳುವಂತೆ ಈಗ ಯೋಸೆಫನಿಗೆ ಅಲ್ಲಿ ಒಬ್ಬ ಅಧಿಕಾರಿ ಅಂತ ಈಗ ಆತನಿದ್ದಾನೆ. ಆದ್ರೂ ಆತನ ಸೆರೆವಾಸಿ, ಆದ್ರೆ ಅಲ್ಲಿ ಅವನ ಅಧಿಕಾರಿ ಆಗಿದ್ದಾನೆ. ಮತ್ತೆ 23ನೇ ವಚನ ತಿರುಗಿ ಹೇಳ್ತದೆ, ಯೆಹೋವನವನ ಸಂಗಡ ಇದ್ದು ಅವನ ನಡೆಸಿದ್ದೆಲ್ಲವನ್ನು ಕೈಗೂಡಿಸಿದ್ರಿಂದ ಯೋಸೆಫನಲ್ಲಿ ಏನೇನ್ ಮಾಡ್ತಿದ್ದಾನೋ ಅಲ್ಲೆಲ್ಲವೂ ಈಗ ಏನೋ ಒಂದು ಹೊಸ ಬದಲಾವಣೆ ಬಂದಾದೆ. ಏನಿದ್ರ ಅರ್ಥ? ದೇವರು ನಿನ್ನ ಸಂಗಡ ಇದ್ದರೆ ನೀನು ಮಾಡುವ ಕೆಲಸಗಳಲ್ಲಿ ದೇವರ ಸೊಬಗು ಬರ್ತದೆ, ದೇವರ ಅಂದಚಂದ ಅಲ್ಲಿ ಬರ್ತದೆ, ಅಲ್ಲಿ ದೇವರ ಆಲೋಚನೆ ಇರ್ತದೆ, ಎಲ್ಲವೂ ಸಮಾಧಾನಕರವಾಗಿರ್ತದೆ, ಎಲ್ಲವೂ ಆಶೀರ್ವಾದಕರವಾಗಿರ್ತದೆ. ಅದು ಇತರರಿಗೆ ನೆಮ್ಮದಿಯಾಗಿರ್ತದೆ. ಕಾರಣ ನಿನ್ನೊಳಗಿರುವಂತ ದೇವರ ಪ್ರಸನ್ನತೆ. ಅಲ್ಲಿ ನೀನು ಕೈಗೂಡಿ ಮಾಡುವಂತ ಕೆಲಸ ಅದು ಸಫಲವಾಗ್ತದೆ. ಯೋಸೆಫನ ವಿಷಯದಲ್ಲಿ ಹಾಗೇ ಆಯ್ತು. ಅವನು ಇದಕ್ಕೆ ಮೊದಲು ಫೋಟಿಫರ್ ಎನ್ನುವಂತ ಒಬ್ಬ ದಣಿಯ ಮನೆಯಲ್ಲಿದ್ದ. ಅಲ್ಲಿ ದೇವರ ಆತನ ಸಂಗಡ ಇದ್ದದ್ರಿಂದ ಅವನ ಮೇಲೆ 44ನ ದಯ ತೋರಿಸಿ ಸೇರಿಸಿಕೊಂಡದ್ರಿಂದ
ಯೋಸೆಫನ ನಿಮಿತ್ತ ಅವನಿಗೂ ಅಭಿವೃದ್ಧಿ ಬಂತು. ಈಗ ಸೆರೆಮನೆ ಯಜಮಾನ ದಯೆ ತೋರಿಸ್ತಿದ್ದಾನೆ. ಇಲ್ಲಿ ಯೋಸೆಫನ ಎಲ್ಲಾ ಮೇಲ್ವಿಚಾರಣೆಯನ್ನು ಆತ ನಡೆಸ್ತಿದ್ದಾನೆ. ಇಲ್ಲಿ ಈಗ ಎಲ್ಲವೂ ಈಗ ಸಫಲವಾಗ್ತಾ ಇದೆ. ಅದರಿಂದ ಏನಾಗ್ತದೆ, ಕೈಗೂಡಿಸಿದ್ರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿ ಸೆರೆಮನೆ ಯಜಮಾನನು ಏನೂ ಚಿಂತಿಸಲಿಲ್ಲ. ದೇವರ ಪ್ರಸನ್ನತೆ ಇರುವಂತಹ ಮನುಷ್ಯನೇ, ನೀನು ಒಂದು ಸ್ಥಳದಲ್ಲಿ ಇರುವುದಾದರೆ, ನಿನ್ನ ಜವಾಬ್ದಾರಿಯಲ್ಲಿ ಕೆಲವು ಸಂಗತಿಗಳು ಇರುವುದಾದರೆ, ನಿನ್ನ ಸಂಗಡ ಇರುವಂತಹ ಜನರು ನಿಶ್ಚಿಂತೆಯಿಂದ ಇರ್ತಾರೆ. ಹೌದು, ಅವನ ವಶದಲ್ಲಿದೆ, ಅವನೆಲ್ಲವನ್ನ ಅದನ್ನು ಸರಿಯಾಗಿ ಆತನು ಮಾಡ್ತಾನೆ ಎಂಬುದಾಗಿ ಅವರು ಆ ವಿಷಯದಲ್ಲಿ ಚಿಂತಿಸುವುದೇ ಇಲ್ಲ. ಹಾಗಾದ್ರೆ ನೀನು ಹಾಗೆ ನಡ್ಕೊಳ್ಳುವುದಕ್ಕೆ ಕಾರಣ ನಿನ್ನೊಳಗೆ ದೇವರಿದ್ದಾನೆ, ನಿನ್ನ ಸಂಗಡ ದೇವರಿದ್ದಾನೆ. ಆತನು ನಿನಗೆ ಯಶಸ್ಸು ಕೊಡ್ತಲೇ ಬರ್ತಾನೆ. ನಿನ್ನ ನಿಮಿತ್ತ ನಿನ್ನ ಮೇಲಾಧಿಕಾರಿಗೂ ನಿಶ್ಚಿಂತೆ, ನಿನ್ನ ನಿಮಿತ್ತ ನಿನ್ನ ಜೊತೆಯವರಿಗೂ ನಿಶ್ಚಿಂತೆ, ನಿನ್ನ ನಿಮಿತ್ತ ನಿನ್ನ ಮೇಲಧಿಕಾರಿಗೂ ಸಮಾಧಾನ, ನಿನ್ನ ನಿಮಿತ್ತ ನಿನ್ನ ಜೊತೆ ಇರುವವರೆಲ್ಲರಿಗೂ ಸಮಾಧಾನ. ಕಾರಣ ದೇವರ ಪ್ರಸನ್ನತೆ ನಿನ್ನೊಂದಿಗಿದೆ. ನೀನು ಮಾಡುವಂಥದ್ದೆಲ್ಲವೂ ವಿಶೇಷವಾಗಿದೆ. ನಿನ್ನ ನೋಟವು, ನಿನ್ನ ಮಾತು, ನಿನ್ನ ಕ್ರಿಯೆ, ನಿನ್ನ ಪ್ರಯತ್ನ, ನಿನಗೆ ಸಿಕ್ಕುವಂಥ ಯಶಸ್ಸು ಎಲ್ಲವೂ ವಿಶೇಷವಾಗಿದೆ. ಕಾರಣ ದೇವರು ನಿನ್ನ ಸಂಗಡ ಇದ್ದಾನೆ. ಕರ್ತನು ನಿನ್ನನ್ನು ಆಶೀರ್ವದಿಸಲಿ, ಕರ್ತನು ನಿನ್ನನ್ನು ವಿಶೇಷವಾಗಿ ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಕರ್ತನೆ, ಸುಳ್ಳು ಆರೋಪಗಳಿಂದ ಸೆರೆಮನೆಗೆ ತಳ್ಳಲ್ಪಟ್ಟ ಯೋಸೇಫನ ಸಂಗಡ ನೀನಿದ್ದಿ. ಮನುಷ್ಯರು ಕೈ ಬಿಟ್ರು, ದೇವರ ನೀನು ಅವನ ಸಂಗಡ ಇದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಆತನನ್ನು ಕೈ ಬಿಡಲಿಲ್ಲ, ನಿನ್ನ ನಾವು ಕೊಂಡಾಡ್ತೇವೆ. ದೇವಾದಿ ದೇವನೇ, ಯೋಸೇಫನ ಮೇಲೆ ದಯೆ ತೋರಿದ ದೇವರೇ, ನಿನ್ನ ನಾವು ಕೊಂಡಾಡ್ತೇವೆ ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ಕರ್ತನೆ, ಸೆರೆಮನೆಯಲ್ಲಿಯೂ ಅಲ್ಲಿ ಎಲ್ಲಾ ಮೇಲ್ವಿಚಾರಣೆಯನ್ನು ಮಾಡುವಂತೆ ಸೆರೆಮನೆ ಯಜಮಾನ ಆತನಿಗೆ ಅದನ್ನು ಒಪ್ಪಿಸಿಕೊಟ್ಟ. ಅಲ್ಲಿಯೂ ಯೋಸೇಫನ ಮಾಡಿದಲ್ಲೂ ಸಫಲವಾಗುವಂತೆ ನೀನು ಆತನ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ದೇವರೇ, ಯೋಸೇಫನು ಮಾಡಿದ ಎಲ್ಲಾ ಕಾರ್ಯಗಳ ವಿಷಯದಲ್ಲಿ ಸೆರೆಮನೆ ಯಜಮಾನ ಯಾವುದನ್ನು ಚಿಂತಿಸಲಿಲ್ಲ ಎಂಬುದಾಗಿ ಬರೆಯುವುದಾದರೆ, ಅಪ್ಪ ತಂದೆ, ನೀನು ನಮ್ಮ ಸಂಗಡ ಇರುವುದಾದರೆ, ನೀನು ಯಾರ ಸಂಗಡ ಇದೆಯೋ ಅವ್ರು ಮಾಡುವಂತ ಕೆಲಸ ಅದು ವಿಶೇಷವಾದದ್ದು. ಅದಕ್ಕೆ ನೀನು ಪರಲೋಕದ ಸೊಬ ಕೊಡುವಂತ ದೇವರು, ಅದಕ್ಕೆ ಪರಲೋಕದ ಅಂದಚಂದ, ನಿನ್ನ ಅಂದಚಂದಗಳನ್ನ ಕೊಡುವ ದೇವರು. ಕರ್ತನೆ, ನೀನು ಯಾರ ಸಂಗಡ ಇದೆಯೋ ಅವರ ವಶದಲ್ಲಿರುವಂತ ಜವಾಬ್ದಾರಿ ನಿಮಿತ್ತ ಅವನ ಜೊತೆ ಇರುವವರು, ಸುತ್ತಲಿರುವವರೆಲ್ಲರೂ ನೆಮ್ಮದಿಯಿಂದ ಬದುಕುವಂತೆ ಮಾಡುವಂತ ದೇವರು ನಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ವಾಕ್ಯ ಕೇಳುತ್ತಿರುವಂತಹ ಪ್ರಿಯರೊಂದಿಗೆ ದಯಮಾಡಿ ನೀನಿದ್ದು ಅವರನ್ನ ಈ ವಿಧದಲ್ಲಿ ಯಶಸ್ಸಿನ ಹಾದಿಯಲ್ಲಿ, ಪರಿಶುದ್ಧ ಹಾದಿಯಲ್ಲಿ, ಕರ್ತನೆ, ಇವರ ನಿಮಿತ್ತ ಎಲ್ಲರಿಗೂ ಆಶೀರ್ವಾದ, ನಿನ್ನ ಸಮಾಧಾನ, ಸಂತೋಷವನ್ನ ಯಥೇಚ್ಛವಾಗಿ ಅನುಗ್ರಹಿಸೆಂಬುದಾಗಿ ನಾವು ಬೇಡಿಕೊಳ್ತೇವೆ. ನೀನಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.